ಲೇಡೀಸ್ ಅಂಡ್ ಜೆಂಟಲ್ಮನ್, ಒಂದು ಕಡೆ ಸಾರಿಗೆ ಸಿಬ್ಬಂದಿಗಳು ಸ್ಟ್ರೈಕ್ ಮಾಡ್ತಾರೆ, ಹಣ ಬಂದಿಲ್ಲ. ಮತ್ತೊಂದು ಕಡೆ ಗುತ್ತಿಗೆದಾರರು ಬಾಕಿ ಬಿಲ್ ಬಂದಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾರೆ. ಮಗದೊಂದು ಕಡೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಟ್ರೈಕ್ ಮಾಡ್ತಾರೆ, ಹಣ ಇಲ್ಲ ಅಂತ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಈಗ ನಾಡಿನ ರಕ್ಷಣೆ ಮಾಡ್ತಾ ಇರುವಂತಹ ಆರಕ್ಷಕರು ಪೊಲೀಸರಿಗೂ ಸಂಬಳವನ್ನು ಕೊಟ್ಟಿಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಹಾಗಾದರೆ ರಾಜ್ಯ ಸರ್ಕಾರ ಏನಾದರೂ ದಿವಾಳಿ ಹಂತದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಹುಟ್ಟಾಕಿವೆ. ಬಿಜೆಪಿ ಕೂಡ ಇದ್ರ ವಿರುದ್ಧ ಸಿಡಿದೆದ್ದಿದೆ, ಪೋಸ್ಟರ್ ಅಭಿಯಾನವನ್ನು ಕೈಗೊಂಡಿದೆ, ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ. ಹಾಗಾದರೆ ಏನಾಗ್ತಿದೆ ನಿಜವಾಗಿಯೂ ರಾಜ್ಯ ಸರ್ಕಾರದಲ್ಲಿ? ಯಾಕೆ ಪೊಲೀಸರಿಗೂ ಸಂಬಳವನ್ನು ಕೊಡ್ತಿಲ್ಲ? ಬಿಗ್ ಸ್ಟೋರಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮ. ಎಸ್ ವೀಕ್ಷಕರೇ, 4,600 ಕೋಟಿಯಷ್ಟು ಹಣವನ್ನ ಸಾರಿಗೆ ನಿಗಮಗಳಿಗೆ ರಾಜ್ಯ ಸರ್ಕಾರ ಕೊಡಬೇಕಿದೆ, ಬಾಕಿಯನ್ನು ಕೊಡಬೇಕಿದೆ, ಇನ್ನೂ ಕೊಟ್ಟಿಲ್ಲ. ಹೆಚ್ಚು ಕಮ್ಮಿ 30,000 ಕೋಟಿಯಷ್ಟು ಹಣವನ್ನ ಗುತ್ತಿಗೆದಾರರ ಬಿಲ್ ಬಾಕಿ ಉಳಿಸ್ಕೊಂಡಿದೆ, ಕೊಡಬೇಕಿತ್ತು, ಇನ್ನೂ ಕೊಟ್ಟಿಲ್ಲ. ಆರೋಗ್ಯ ಇಲಾಖೆಯಲ್ಲಿ ಅವ್ಯವಹಾರ, ಅದು ಇದು, ನೌಕರರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗ ಇಡೀ ರಾಜ್ಯವನ್ನ ಕಾಯ್ತಾ ಇರುವಂಥ ಪೊಲೀಸರು, ರಕ್ಷಣೆ, ಕಾನೂನು ಸುವ್ಯವಸ್ಥೆ ಮಾಡ್ತಾ ಇರುವಂಥ ಪೊಲೀಸರು ಸಂಬಳವನ್ನೇ ಕೊಟ್ಟಿಲ್ಲ. ಹಾಗಾದರೆ ಏನಾಗ್ತಿದೆ ರಾಜ್ಯ ಸರ್ಕಾರದಲ್ಲಿ? ದಾಖಲೆಯ 17ನೇ ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯ, ಹೆಚ್ಚು ಕಮ್ಮಿ 4.5 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿರುವಂತಹ ಸಿದ್ದರಾಮಯ್ಯ, ಪೊಲೀಸರಿಗೆ ಸಂಬಳವನ್ನು ಕೊಡುವಷ್ಟು ಹಣವನ್ನ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ, ಅಷ್ಟು ಬಡವಾಯ್ತಾ ರಾಜ್ಯ ಸರ್ಕಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ವಿಪಕ್ಷ ಬಿಜೆಪಿ ಕೂಡ ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳ್ತಾ ಇದೆ. ಅವರು ಹೇಳೋದ್ರಲ್ಲಿ ಒಂದು ಲಾಜಿಕ್ ಕಾಣ್ತಾ ಇದೆ. ಯಾಕಂದ್ರೆ ಎಲ್ಲ ಅವಾಂತರಗಳು ನಡೀತಾ ಇದ್ದಾವೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಣವನ್ನ ಚಳಿಗಾಲದ ಅಧಿವೇಶನದಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು, ಬೆಳಗಾವಿಯ ಅಧಿವೇಶನದಲ್ಲಿ. ಅದು ಮುಗಿದೀಗ ಮತ್ತೊಂದು ವಿಶೇಷ ಅಧಿವೇಶನ ಮುಗಿದು ಈಗ ಮತ್ತೊಂದು ಬಜೆಟ್ ಅಧಿವೇಶನ ಪ್ರಾರಂಭವಾಗಿದೆ, ಇಲ್ಲಿವರೆಗೂ ಬಂದಿಲ್ಲ. ಯುವ ನಿಧಿಗೆ ಹಣವನ್ನೇ ಈ ಬಜೆಟ್ನಲ್ಲಿ ಇಟ್ಟಿಲ್ಲ. ಪಂಚ ಗ್ಯಾರಂಟಿಗಳು ಈಗ 4 ಗ್ಯಾರಂಟಿಗಳಾಗುತ್ತೆ. ಈಗ ಪಂಚ ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ ಇವರಿಗೆ. ಶಕ್ತಿ ಯೋಜನೆಗೆ ಹಣ ಬರಬೇಕಾಗಿದೆ. ಗೃಹಲಕ್ಷ್ಮಿ ಮತ್ತೆ ಭಾಗ್ಯ ಜ್ಯೋತಿ ಯೋಜನೆ, ವಿದ್ಯುತ್ ಕಂಪನಿಗಳು ಸಂಕಷ್ಟದಲ್ಲಿವೆ. ಇಂಥ ಸಂದರ್ಭದಲ್ಲಿ ಬೇರೆ ರೀತಿಯ ಮೂಲಭೂತ ಕೆಲಸಗಳು ಆಗ್ತಾ ಇಲ್ಲ, ರಸ್ತೆ ರಿಪೇರಿ ಆಗ್ತಾ ಇಲ್ಲ, ಕುಡಿಯುವ ನೀರಿಗೆ ಹಾಹಾಕಾರ, ಬೀದಿ ದೀಪಗಳಿಲ್ಲ, ಒಳಚರಂಡಿ ವ್ಯವಸ್ಥೆ ಆಗ್ತಾ ಇಲ್ಲ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನನ್ನೋ ಮುಚ್ಚಿಡ್ತಿದೆಯಾ ಅನ್ನುವಂಥ ಬಿಜೆಪಿ ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರ ಹೇಳಲೇಬೇಕಿದೆ, ಸಿದ್ದರಾಮಯ್ಯನವರು ಉತ್ತರವನ್ನ ಹೇಳಲೇಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ, ಫೋಕಸ್.